ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬೆನಿ ಬ್ಲಾಗ್. ಇವತ್ತು ಏನು ಹೇಳಕ್ ಬಂದಿನಪ್ಪ ಅಂತಂದ್ರೆ ನಾನು ನಿನ್ನೆ ಬಂದಿದ್ದ ರಿಪೋರ್ಟ್ ಪ್ರಕಾರ ರೋಹಿತ್ ಶರ್ಮಾ ಅವರನ್ನ ರಿಟೈರ್ಮೆಂಟ್ ತಗೋಂತ ಕೆಲಸ BCCIದಿಂದ ಫೋರ್ಸ್ ಮಾಡ್ಲಾಕತ್ತಾರ. ಯಾಕೆ ಮಾಡಾಕತ್ತಾರ ಏನು ಗೊತ್ತಾಗತ್ತ ನಮ್ಗೆ. ಈಗ ಈ ಇಂಗ್ಲೆಂಡ್ ಸೀರೀಸ್ ಒಳಗ 2 ಮ್ಯಾಚ್ ಏನೋ ಫ್ಲಾಪ್ ಹೋಗಿದಾನಂತ ಕೆಲಸ ಇವ್ರ ಜಡ್ಜ್ ಮಾಡಾಕತ್ತಾರ. ಅವನ ಹಿಂದ ವರ್ಲ್ಡ್ ಕಪ್ ವಿಶ್ವಕಪ್ ಎಲ್ಲ ಗೆದ್ದು ಕೊಟ್ಟಿದ್ದೆಲ್ಲ ನೋ ವೇ, ಎಲ್ಲ ಸತ್ಯಾನಾಶ ಮಾಡಿ ಹೋಗ್ಬಿಟ್ರು. ಅಂದ್ರ ಹಿಂದ ಗೆದಿಸ್ಕೊಟ್ಟಿದ್ದ ಎಲ್ಲಾ ನಿರಾಗ ಹುಂಚೆ ಅಂತ ತೊಳ್ದಂಗ ಆಯ್ತು. ಇವ್ರ ಪಾಲಿಟಿಕ್ಸ್ ಮಾಡಿ ಕೆಸ ಯಂಗ್ ಪ್ಲೇಯರ್ಸ್ ತಗೋತೀವ ಅಂತ ಕೇಸ ಇವ್ರ ಅಂದ್ರ ಹಿರಿಯ ನಾಯಕರನ್ನೆಲ್ಲ ಹೊರಗಿಟ್ಟು ಬಿಡಾಕತ್ತಾರ. ಅಂದ್ರ ಅವ್ರಿಗೆ ಏನ್ ಕಿಮ್ಮತ್ತ ಇದ್ದಂಗ ಆಗೈತ್ರಿ. ಈಗ ಜಸ್ಟ್ 1 ಇಯರ್ ತಗೊಳತ್ತೇವ್ ನಾವು, 1 ಇಯರ್ ಕೇಳತ್ತೇವ್ ನಿಮ್ ಕಡೆ. ಹಂಗಿಲ್ರ ಇದ್ರ ಈಗ ಮುಂದ್ ಬರುವಂತ ಯಾವ್ದೂ ಒಂದ್ 2 ಸೀರೀಸ್ 3 ಸೀರೀಸ್ ಇರ್ತಾವಲ್ಲ ಹೊಡಿಯೋದು, 2 ಸೀರೀಸ್ ಹೊರ ಕುಣ್ಸಿರ್ ನಡಿತೈತಿ. ಬಟ್ 2027 ವರ್ಲ್ಡ್ ಕಪ್ ಏನೈತಲ್ಲ ಅದನ್ನ ಆಡ್ಸದ್ ನಮಗ್. ಈಗ 19 ಜುಲೈಕ ಲಾಸ್ಟ್ ಮ್ಯಾಚ್ ಅಂತ ಹೇಳಾಕತ್ತಾರ. ಬಟ್ ಏನ್ ಆಕೈತಿ ಗೊತ್ತಿಲ್ಲ. ಐ ಹೋಪ್ ಇದ ನ್ಯೂಸ್ ಫೇಕ್ ಆಗಿರ್ಬೇಕು. ನಮ್ ಪ್ರಕಾರ ನಮ್ದು ಆಶೆ ಏನೈತಪ್ಪ ಅಂತಂದ್ರ 2027 ವರ್ಲ್ಡ್ ಕಪ್ ಆಡ್ಬೇಕು ರೋಹಿತ್ ಶರ್ಮಾ ಅನ್ನೋದು ನಮ್ದೈತಿ. ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ ಐತ್ರಲ್ಲ, ನಮ್ದ ಮ್ಯಾನೇಜ್ಮೆಂಟ್ ಬಾ ಹೊಲ್ಸ್ ಐತಿ. ಮ್ಯಾನೇಜ್ಮೆಂಟ್ ಇಂದ ಫೋರ್ಸ್ ಮಾಡಾಕತ್ತಾರ ಅವಂಗ ನೀ ರಿಟೈರ್ಮೆಂಟ್ ತಗೋ ಅಂತ. ಹಿಂಗ ನೀವು ಫೋರ್ಸ್ ಮಾಡಿದ್ರಿ ಅಂದ್ರ ಈ ಕಡೆ ರೋಹಿತ್ ಶರ್ಮಾನ ಹೋಗ್ತಾನ, ಆಮೇಲೆ ಹಳೂಕ ವಿರಾಟ್ ಕೊಹ್ಲಿನೂ ಸೈಡ್ ಸಾರ ಬಿಡ್ತಾನ. ನೀವು ಜರ್ ಕರ್ತ ಅವಂಗ ಎಲ್ಲರೇ ರಿಟೈರ್ಮೆಂಟ್ ಕೊಡ್ರಿ ಅಂತ ಪ್ರೆಷರ್ ಮಾಡ್ರಿ, ವಿರಾಟ್ ಕೊಹ್ಲಿನೂ ಸರಿತಾನ. ಏನಿಲ್ಲ, ಲಾಸ್ಟ್ ಒಂದ್ ಹೋಪ್ ಏನಿತ್ತಪ್ಪ ಅಂತಂದ್ರೆ ನಮ್ದು 2027 ವರ್ಲ್ಡ್ ಕಪ್ ಅವನ ಕೈಯಾಗ ಎತ್ತಿ ಹಿಡೋದಿತ್ತು. ಅದನ್ನ ನೀವು ನಮ್ದು ಕನಸು ನುಚ್ಚು ನೂರ್ ಮಾಡಾಕತ್ತೀರಿ BCCIದವ್ರು. ಇರ್ಲಿ, ಐ ಹೋಪ್ ಇದು ಫೇಕ್ ಆಗಿರ್ಬೇಕು ನ್ಯೂಸ್ ಅಷ್ಟ. ಇಷ್ಟ ಹೇಳಿ ನನ್ನೊಂದು ಮನಸ್ಸಿನ ಮಾತನ್ನ ಹೇಳಾಕತ್ತೀನಿ ನಿಮ್ಗೆ. ಇಷ್ಟ ಹೇಳಿ ನಾ ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು, ಲವ್ ಯು ಆಲ್.